ನಾನೇ ಪಂಚಮಿ, ನಾನೇ. ಪ್ರಾಣ ತೆಗಿಯೋಳ್ಗೆ ಪ್ರಾಣ ಕೊಡಬೇಕಾದ ಕೆಲಸ ಬಂದಿದೆ. ಹೋಗ್ತೀನಿ. ಮದುವೆ ನಿಲ್ಸೋಕೆ ಅನ್ಸೂಯ ಇದ್ದಾಳೆ. ಸುದೇಶನ್ ಪ್ರಾಣ ಉಳಿಸೋಕೆ ನಾನಿದ್ದೀನಿ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಾನು ಆವಾಗ್ಲಿಂದ ಮಾತಾಡ್ತಿದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ನೋಡ್ತಾ ಇದ್ದಿಲ್ಲ. ಈ ಮದ್ವೆನೇ ಕ್ಯಾನ್ಸಲ್ ಮಾಡು. ಅದು ರೀ, ಅವ್ರಿಗೆ ಯಾಕ್ರಿ ಸಮಾಧಾನ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ನೀವು? ನಿಮ್ ಕಣ್ ಮುಂದೆನೆ ನಿಮ್ ಹೆಂಡತಿಗೆ ಬೈದು ಕಿರ್ಚಾಡ್ತೀರ. ಅವ್ರನ್ನ ಯಾಕೆ ಸಹಿಸ್ಕೊಂಡಿದ್ದೀರಾ ಅಂತ ಕಳ್ಸಿ ಮೊದ್ಲು ಅವ್ರಿಂದ. ನೀನ್ ಸ್ವಲ್ಪ ಸುಮ್ಮನೆ ಅದೇನ್ ಮಾಡ್ಬೇಕು ನಾನು ಮಾಡ್ತೀನಿ. ನೀವೆಲ್ಲ ಏನ್ ನೋಡ್ತಾ ನಿಂತಿದ್ದೀರಾ? ಈ ಮದ್ವೆ ಕ್ಯಾನ್ಸಲ್ ಆಗಿದೆ. ಎಲ್ಲ ನಿಮ್ ಮನೆಗಳಿಗೆ ಹೋಗಿ. ಅದಕ್ಕೆ ಪ್ಲೀಸ್ ಬಾಯ್ ಬಂದಂಗೆಲ್ಲ ಮಾತಾಡಬೇಡಿ. ನೋಡು, ನೀನ್ ಮಾಡಿರೋ ಕೆಲಸ ಏನಾದ್ರು ಪೊಲೀಸ್ಗೆ ಗೊತ್ತಾದ್ರೆ ನೀನ್ ಜೈಲಿನಲ್ಲಿ ಇರ್ಬೇಕಾಗತ್ತೆ. ಅದಾಗ್ಬೇಕು ಅಂತ ಅಂದ್ರೆ ಈ ಮದ್ವೆನ ಫಸ್ಟ್ ಕ್ಯಾನ್ಸಲ್ ಮಾಡು. ನಾನು ಬೇಕು ಅಂತ ಸುದೇಶನ್ಗೆ ಫೈರ್ ಮಾಡಿಲ್ಲ. ಅದೊಂದು ಆಕ್ಸಿಡೆಂಟ್. ನೀವು ಎಲ್ಲೇ ಏನೇ ಮಾತಾಡಿದ್ರು ಅಲ್ಲಿಂದ ತಪ್ಪಿಸ್ಕೊಂಡು ಬರಕ್ಕೆ ನನಗೆ ತಾಕತ್ತಿದೆ. ಈ ಮದುವೆ ನಡೆಯೋದು ಮುಖ್ಯ. ಇನ್ನ ನೀವು ಈ ರೀತಿ ಅಡ್ಡ ಬರೋದನ್ನ ನಾನು ಯಾವುದೇ ಕಾರಣಕ್ಕೂ ಸಹಿಸ್ಕೊಳ್ಳೋದು. ಏನಂದೆ? ಹಾಸ್ಪಿಟ್ಲಿಂದ ನನ್ ಮಗ ಸತ್ತ ಅನ್ನೋ ಸುದ್ದಿ ಬಂದ್ರೆ ಮೊದ್ಲು ಸಾಯೋದು ನೀನು ಕಣೋ. ನನ್ನ ಹೊಟ್ಟೆ ಉರ್ಸಿ ಇಲ್ಲಿ ಮದ್ವೆ ನಡೆಸ್ತಾ ಇದ್ಯಾ? ನಿನಗ್ ನಾಚಿಕೆ ಆಗಲ್ವಾ? ನನ್ ಕೊನೆ ಉಸಿರು ಇರೋವರೆಗೂ ನಾನಂತೂ ಈ ಮದ್ವೆ ನಡೆಯೋದಕ್ಕೆ ಬಿಡೋದಿಲ್ಲ. ಮಾಮ್, ನಾನು ಆಗಲೇ ಹೇಳಿದೆ ಮದುವೆನ ಪೋಸ್ಟ್ಪೋನ್ ಮಾಡಿ ಅಂತ. ಮಾಡಿದಿದ್ರೆ ಈ ಪ್ರಾಬ್ಲಮ್ ಎಲ್ಲ ಆಗ್ತಾ ಇರಲಿಲ್ಲ. ವಿಠಲ್, ಡಾಕ್ಟರ್ಗಳು ದೇವರುಗಳಲ್ಲ. ನಾವು ಮಾಡಬಹುದಾದಂಥ ಎಲ್ಲ ಪ್ರಯತ್ನ ಮಾಡಿದ್ದೀವಿ. ಆದರೆ ನೋಡಿ, ಈ ಆದ್ರೆ ಅನ್ನೋ ಪದನೇ ನನಗಾಗಲ್ಲ. ನಾನು ಇಡೀ ಆಸ್ತಿನ ನಿಮ್ಮ ಹೆಸರಿಗೆ ಬರೆದು ಕೊಡ್ತೀನಿ ಡಾಕ್ಟರ್. ಹೇಗಾದ್ರೂ ಮಾಡಿ ನನ್ನ ಮಗನ ಉಳಿಸಿ. ಈ ಜಗತ್ತಿನ ಯಾವ ಸ್ಪೆಷಲಿಸ್ಟ್ ಬೇಕಾದ್ರೂ ಕರೆಸಿ, ಪರವಾಗಿಲ್ಲ. ಕಾಲಿಗೆ ಬೀಳ್ತೀನಿ, ನನ್ನ ಮಗನ ಉಳಿಸ್ಕೊಡಿ. ನೀವ್ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ನಾವು ಮೆಡಿಕಲಿ ಏನೇನು ಮಾಡಬಹುದಿತ್ತೋ ಎಲ್ಲ ಮಾಡಿ ಮುಗಿಸಿದ್ದೀವಿ. ಈಗ ಹೊಸದಾಗಿ ಯಾರೂ ಬಂದು ಏನೂ ಮಾಡೋ ಹಾಗಿಲ್ಲ.
ಸುದೇಶ್, ನನ್ನನ್ನು ಬಿಟ್ಟು ಹೋಗ್ತಿದೀಯಾ? ನೀನು ಈ ರೀತಿ ಮೋಸ ಮಾಡೋಕ್ಕೆ ಹೇಗೆ ಸಾಧ್ಯ? ನಮ್ದು ಜನ್ಮ ಜನ್ಮಾಂತರ ಅನುಬಂಧ ಅಂತ ಹೇಳ್ದೋ ನೀವು. ಬೇರೆಯವ್ರ ದುರಾಸೆಗೋಸ್ಕರ ನಮ್ಮ ಪ್ರೀತಿ ಯಾಕೆ ಸಾಯ್ಬೇಕು ಹೇಳು? ಇಲ್ಲ, ನಾನು ನಿನ್ನನ್ನು ಸಾಯಕ್ಕೆ ಬಿಡೋದಿಲ್ಲ. ನನ್ನ ಅರ್ಧ ಆಯಿಸ್ಕೊಟ್ಟಾದರೂ ನಾನು ನಿನ್ನನ್ನು ಬದುಕಿಸ್ತೀನಿ ಸುದೇಶ್. ನಮಗಾಗದೇ ಇರೋ ಹೊಟ್ಟೆಲಿ ಹುಟ್ಟಿದ್ದೆ ನಾವು ಮಾಡಿದ ದೊಡ್ಡ ತಪ್ಪಾಗಿದೆ. ಇಲ್ಲ, ನನಗೆ ಆ ದೇವರ ಲೆಕ್ಕಾಚಾರ ಬೇಡ. ನನಗೆ ನೀನು ಬೇಕು, ನೀನೇ ಬೇಕು. ಪ್ರೀತಿಗೋಸ್ಕರ ಆ ದೇವರು ಬದಲಾಗಬೇಕು. ನಾನು ನಿನ್ನನ್ನು ಉಳಿಸ್ಕೊತೀನಿ, ಉಳಿಸ್ಕೊಂತೀನಿ. ಸಮಾಧಾನ ಮಾಡ್ಕೋ ಪಂಚಮಿ. ಏನಂತ ಸಮಾಧಾನ ಮಾಡ್ಕೊಳ್ಳಿ ಹೇಳಮ್ಮ? ಆಗೋ ಮದುವೆ ನಿಂತೋಯ್ತು ಅಂತ ಸಮಾಧಾನ ಮಾಡ್ಕೊಳ್ಳ? ಬಯಸ್ತಾ ಇದ್ದಿದ್ದ ಕಾರ್ಯ ಯಾವತ್ತೂ ನಡೆಯೋದಿಲ್ಲ ಅಂತ ಸಮಾಧಾನ ಮಾಡ್ಕೊಳ್ಳ? ಇಲ್ಲ, ಕೆಟ್ಟ ಕಾಲ್ ಗುಣ ಇರೋ ಹೆಣ್ಣು ಅಂದ್ಕೊಳ್ಳ? ಅಥವಾ ಬೇಡ ಪಂಚಮಿ, ಏನು ಅಂದ್ಕೋಬೇಡ. ಪಾಪ ಅನ್ಸೂಯ ಅವರು ಅವ್ರ ಮಗ ಸಾಯೋ ಸ್ಥಿತಿಲಿದ್ದಾನೆ ಅನ್ನೋ ಸಿಟ್ಟಿನಲ್ಲಿ ಏನೇನೋ ಮಾತಾಡ್ತಿದ್ದಾರೆ. ಆದ್ರೆ ಆ ಮಾತುಗಳೆಲ್ಲ ನನ್ನ ಬದುಕಿನ ಮೇಲೆ ಕಪ್ಪುಗೆರೆ ಎಳಿತಿದ್ಯಮ್ಮ. ಇಲ್ಲಿ ತನಕ ಯಾರಿಗೂ ತೊಂದರೆ ಆಗದ ಹಾಗೆ ಬದುಕಿರೋಳು ನಾನು. ಆದ್ರೆ ಈಗ ಆಗ್ತಿರೋ ತೊಂದರೆಗೆಲ್ಲ ನಾನು ಕಾರಣ ಅನ್ನೋದಾದ್ರೆ ಏನಮ್ಮ ಮಾಡೋದು? ಆಗೋ ತಪ್ಪಿಗೆಲ್ಲ ನಾವೇ ಕಾರಣ ಅಲ್ಲಮ್ಮ, ಅಲ್ಲಿ ಬೇರೆಯವ್ರ ಪಾತ್ರನೂ ಇರತ್ತೆ. ಆದ್ರೆ ಪರಿಚಯ ಆಗ್ತಿರೋ ಪಾತ್ರ ಮಾತ್ರ ನಂದಲ್ವೇನಮ್ಮ? ಆದ್ರೂ ಸುಶೀಲೇ ನನ್ನ ಗಂಡ, ಅವ್ರ ಮನೆನೇ ನನ್ನ ಅತ್ತೆ ಮನೆ ಅಂತ ನಾನು ನಿರ್ಧಾರ ಮಾಡಾಗಿದೆ. ಸುಶೀಲ್ಗೆ ಹಾವು ಕಚ್ಚಿದಾಗ ರಕ್ತನ ಹೀರಿ ಅವ್ರನ್ನ ಬದುಕಿಸೋ ಅವಕಾಶ ಆ ದೇವ್ರು ನನಗೆ ಕೊಟ್ಟ. ಆದರೆ ಈಗ ನಾನು ಸೊಸೆಯಾಗಿ ಹೋಗ್ತಿರೋ ಮನೇಲಿ ಒಂದು ಜೀವ ಸಾವಿನ ಬಾಗಿಲನ್ನ ಬಡಿತಿದೆ ಅಂತಿರ್ಬೇಕಾದ್ರೆ ನಾನು ಏನಾದರೂ ಮಾಡಲೇಬೇಕು. ಅವ್ರನ್ನ ಉಳಿಸೋ ಕಿಂಚಿತ್ ಪ್ರಯತ್ನನಾದರೂ ನಾನು ಮಾಡಬೇಕು. ಎಲ್ಲ ನೋಡೋನು ನೀನೆ, ಆದ್ರೆ ಏನು ಗೊತ್ತಿಲ್ಲದೆ ಇರೋ ಹಾಗೆ ಕೂರೋನು ನೀನೆ. ಆ ಕಾರಣಕ್ಕೆ ಜನ ನಿನ್ನನ್ನು ನಂಬಲ್ಲ. ಸಾಯ್ಬೇಕಾದವ್ರ ಕೈಯಲ್ಲಿ ನಾವು ಸಾಯ್ತಾ ಇದ್ದೀವಿ. ಇದು ಯಾವ ನ್ಯಾಯ ದೇವ್ರೆ? ಈಗ ನೋಡು, ಪಂಚಮಿ ಆ ವಿಠಲ್ ಮನೆ ಸೊಸೆ ಆಗ್ತಾಳೆ, ಸಾಯ್ತಾಳೆ. ಆ ಸುದೇಶ್ ಅದೇ ಮನೆಯಲ್ಲಿ ವಿಠಲ್ ಮಗನಾಗಿ ಹುಟ್ಟಿ ಚಂದ್ರು ಕೈಯಿಂದ ಗುಂಡೆ ತಿಂದು ಸಾಯ್ತಾ ಇದ್ದಾನೆ. ತೀರ್ದೇನೆ ಸಾಯಕ್ಕೆ ಮತ್ತೆ ಹುಟ್ಬೇಕಿತ್ತ?
ನನ್ನ ಪ್ರೀತಿನ ಕಿತ್ಕೊಳಕ್ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಅವ್ನ ಆಯ್ಸಿದ್ದಷ್ಟೇ ಅನ್ನೋದಾದ್ರೆ ನನ್ನ ಆಯ್ಸಲ್ಲಿ ಅರ್ಧ ಆಯ್ಸು ಅವನಿಗೆ ಕೊಡು. ಸುದೇಶ್ ಬದುಕೋ ತನಕ ನನ್ನ ತಪಸ್ ಮುಂದುವರಿಯುತ್ತೆ ದೇವ್ರೆ. ಅಕಸ್ಮಾತ್ ಏನಾದರೂ ಅವನ ಪ್ರಾಣ ಬಿಟ್ರೆ ನಾನು ಇಲ್ಲೇ ನಿನ್ ಮುಂದೆನೆ ಸಾಯ್ತೀನಿ. ಇದು ನಿನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಿರೋ ಮಾತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ಶಿವೋಹಂ, ಓಂ ಶಿವೋಹಂ, ರುದ್ರನಾಮಂ ಭಜೇಹಂ. ಸೇವೆನ ಖಂಡಿತ ಆಗಬೇಕು, ಆದರೆ ನನಗಲ್ಲ, ನಿನ್ನ. ನಾನು ಬಲ್ಗಾಲಿಟ್ಟು ಹೋಗ್ಬೇಕಾದ ಮನೆಯಲ್ಲಿ ಸೂತ್ಕ ಆವರಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಅದು ಹಾಗಾಗಬಾರ್ದು. ವೀರಭದ್ರಾಯ ಅಗ್ನಿನೇತ್ರಾಯ ಘೋರ ಸಂಹಾರಃ, ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ.